ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರದ ನಂತರ ದೇಶದ ಒಳಗಿನ ಪಾಕಿಸ್ತಾನಿ ಬೇಹುಗಾರರನ್ನು ಹುಡುಕುವ ಒಂದು ದೊಡ್ಡ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ. ಇನ್ನು ಈಗ NIA ಬಲೆಗೆ ಬೀಳ್ತಾ ಇರೋರಲ್ಲಿ ಯೂಟ್ಯೂಬರ್ಗಳಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಶಾಸಕರು ಮಂತ್ರಿಗಳ PAಗಳಿದ್ದಾರೆ, ರಾಜಕಾರಣಿಗಳ ಸುತ್ತ ಓಡಾಡುವ ಜನ ಇದ್ದಾರೆ, ಕಾಂಟ್ರಾಕ್ಟ್ ನೌಕರರಿದ್ದಾರೆ, ಕೆಲವರು ಮತದ ಕಾರಣಕ್ಕೆ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಕೆಲಸ ಮಾಡಿದರೆ, ಮತ್ತೆ ಕೆಲವರು ಹಣದ ಕಾರಣಕ್ಕೆ, ವಿದೇಶಿ ಪ್ರವಾಸಗಳು, ಯೂಟ್ಯೂಬ್ ವ್ಯೂಸು, ಹನಿ ಟ್ರ್ಯಾಪ್, ಹೀಗೆ ನಾನಾ ಕಾರಣಗಳಿಗೆ ಪಾಕಿಸ್ತಾನಿ ಏಜೆಂಟರ ಬಲೆಗೆ ಬಿದ್ದವರಿದ್ದಾರೆ. ಆ ಪಟ್ಟಿಗೀಗ ಲೇಟೆಸ್ಟ್ ಎಂಟ್ರಿ ಅಂದರೆ ಮುಂಬೈನ ಇಂಜಿನಿಯರ್. ಭಾರತೀಯ ನೌಕಾಪಡೆಗೆ ರಿಪೇರಿ ಮತ್ತು ಮೇಂಟೆನೆನ್ಸ್ ಸೇವೆಯನ್ನು ಒದಗಿಸ್ತಾ ಇದ್ದ ಖಾಸಗಿ ಡಿಫೆನ್ಸ್ ಸಂಸ್ಥೆಯ ಉದ್ಯೋಗಿಯೊಬ್ಬ ಭಾರತೀಯ ನೌಕಾಪಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಾಕಿಸ್ತಾನಿ ISI ಏಜೆಂಟರ ಜೊತೆ ಹಂಚಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ದೇಶದ ನಾನಾ ಕಡೆಗಳಲ್ಲಿನ ಈ ಹೆಗ್ಗಣಗಳನ್ನು ಹುಡುಕೋ ಕೆಲಸ ಹೇಗೆ ನಡೀತಾ ಇದೆ, ಯಾರೆಲ್ಲ ಬಲೆಗೆ ಬಿದ್ದಿದ್ದಾರೆ, ಅವರ ಹಿನ್ನೆಲೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ನ ಸೇನಾ ಕಾರ್ಯಾಚರಣೆಗೆ ವಿರಾಮ ಕೊಟ್ಟು ಬೆನ್ನಲ್ಲೇ ಭಾರತದ ಒಳಗಿನ ಪಾಕಿಸ್ತಾನಿ ಬೇಹುಗಾರರನ್ನು ಹುಡುಕೋ ಕೆಲಸಕ್ಕೆ ವೇಗ ಸಿಗ್ತಾ ಹೋಯಿತು. ಇದೇ ಸಂದರ್ಭದಲ್ಲಿ ಹರಿಯಾಣದ ಯೂಟ್ಯೂಬರ್ ಒಬ್ಬಳನ್ನ ಬಂಧನಕ್ಕೀಡು ಮಾಡಲಾಯಿತು. ಅವಳನ್ನು ವಿಚಾರಣೆಗೆ ಒಳಪಡಿಸಿದ ಹಾಗೆ ಅಲ್ಲಿ ಭಯಾನಕ ಮಾಹಿತಿಗಳು ಹೊರಬೀಳ್ತಾ ಹೋದವು. ಭಾರತದಲ್ಲಿನ ಪಾಕಿಸ್ತಾನಿ ರಾಯಭಾರ ಕಚೇರಿಯ ಸಿಬ್ಬಂದಿಯೊಬ್ಬನ ಜೊತೆ ಶುರುವಾದ ಸ್ನೇಹ ಅವಳನ್ನು ಪಾಕಿಸ್ತಾನಿ ಟ್ರಿಪ್ಗೆ ಕರ್ಕೊಂಡು ಹೋಯಿತು. ಭಾರತದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಿ ಬಾಡಿಗಾರ್ಡ್ಗಳ ಜೊತೆ ಹೋಗ್ತಾ ಇರೋದು ಸ್ಕಾಟಿಷ್ ಯೂಟ್ಯೂಬರ್ನ ವಿಡಿಯೋದಲ್ಲಿ ದಾಖಲಾಯಿತು. ಇನ್ನು ಆಕೆಯ ಡೈರಿಗಳು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋದವು. ಪಾಕಿಸ್ತಾನ ಒಂದೇ ಅಲ್ಲ, ಚೈನಾ ಸೇರಿದಂತೆ ಆಕೆಗೆ ಬೇರೆ ಬೇರೆ ದೇಶಗಳ ಟ್ರಿಪ್ ಕೂಡ ಪಾಕಿಸ್ತಾನದ ISI ಮಾಡಿಸಿತ್ತು. ಆಕೆಯ ಮೂಲಕ ಇಲ್ಲಿನ ಮಾಹಿತಿಯನ್ನು ಸಂಗ್ರಹಿಸೋದಷ್ಟೇ ಅಲ್ಲ, ಪಾಕಿಸ್ತಾನದ ಪರ ಇನ್ಫ್ಲೂಯೆನ್ಷಿಯರ್ ಆಗಿ ಕೂಡ ಆಕೆಯನ್ನು ಬಳಸಿಕೊಳ್ಳುವ ಕೆಲಸವನ್ನು ಪಾಕ್ನ ISI ಮಾಡಿತ್ತು. ಈಗ ಜ್ಯೋತಿ ಮಲ್ಹೋತ್ರಾ NIA ವಿಚಾರಣೆಗೆ ಒಳಪಡ್ತಾ ಇದ್ದಾಳೆ. ಹಾಗೆ ಹರಿಯಾಣದಲ್ಲಿ ಸಾಲು ಬಂಧನಗಳಾದವು. ದೇವೇಂದ್ರ ಸಿಂಗ್ ಧಿಲ್ಲೋನ್ ಅನ್ನೋ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ಹರಿಯಾಣ ಮತ್ತು ಪಂಜಾಬ್ನ ಮಿಲಿಟರಿ ಬೇಸುಗಳ ವಿಡಿಯೋ ಮತ್ತು ಫೋಟೋಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ದ. ನೋಮನ್ ಇಲಾಹಿ ಅನ್ನೋ ಸೆಕ್ಯೂರಿಟಿ ಗಾರ್ಡು, ಅಮನ್ ತಾರೀಫ್ ಅನ್ನೋ ಇನ್ನೂ ಇಬ್ಬರು, ಹೀಗೆ ಸಾಲು ಬಂಧನಗಳು ಹರಿಯಾಣದಿಂದ ಆದವು. ಅದರ ಬೆನ್ನಲ್ಲೇ ಗುಜರಾತಲ್ಲಿ ಆರೋಗ್ಯ ಇಲಾಖೆಯ ನೌಕರ ಸಹದೇವ್ ಸಿಂಗ್ ಗೋಲಿ ಅನ್ನೋನನ್ನು ವಶಕ್ಕೆ ಪಡೆಯಲಾಯಿತು. ಅವನು BSF ಪೋಸ್ಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ಟಿದ್ದ. ಅದಕ್ಕಾಗಿ ಅವನಿಗೆ 40,000 ರೂಪಾಯಿ ಹಣ ಸಂದಾಯ ಆಗಿತ್ತು ಅನ್ನೋದು ಕೂಡ ಗೊತ್ತಾಯಿತು. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಿಂದ ಶಕೂರ್ ಖಾನ್ ಅನ್ನೋನನ್ನು ಬಂಧಿಸಲಾಯಿತು. ಅವನು ಅಲ್ಲಿನ ಮಾಜಿ ಸಚಿವ ಹಾಗೂ ಶಾಸಕ ಶಾಲೆ ಮೊಹಮ್ಮದ್ ಅನ್ನೋನಿಗೆ ಪರ್ಸನಲ್ ಸೆಕ್ರೆಟರಿ ಆಗಿದ್ದ. ಈ ಸಾಲೆ ಮೊಹಮ್ಮದ್ 4 ಬಾರಿ ಚುನಾವಣೆಗಳಿಗೆ ಸ್ಪರ್ಧೆ ಮಾಡಿದ್ದವನು, 2 ಬಾರಿ ಗೆದ್ದಿದ್ದ. ಗೆಹ್ಲೋತ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಮೊಹಮ್ಮದ್ ಮಂತ್ರಿ ಕೂಡ ಆಗಿದ್ದ. ಈ ಕಾಂಗ್ರೆಸ್ ನಾಯಕನ ಅತ್ಯಾಪ್ತ ಹಾಗೂ ಅವನ ಪರ್ಸನಲ್ ಸೆಕ್ರೆಟರಿ ಆಗಿದ್ದವನು ಈ ಶಕೂರ್ ಖಾನ್. ಅವನು ಸುಮಾರು 7 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದ ಅನ್ನೋದು ವಿಚಾರಣೆಯ ವೇಳೆ ಗೊತ್ತಾಗಿದೆ. ಪಾಕಿಸ್ತಾನದಲ್ಲಿ ಯಾರ್ಯಾರ ಜೊತೆ ಇವನಿಗೆ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಗಳು ನಡೀತಾ ಇವೆ. ಆಪರೇಷನ್ ಸಿಂಧೂರ್ ನಂತರ ಇಲ್ಲಿನ ಹುಳುಗಳನ್ನು ಹುಡುಕೋ ಕೆಲಸ ಶುರುವಾಯಿತಲ್ಲ, ಆಗ ಇವನು ತನ್ನ ಒಂದಷ್ಟು ವಾಟ್ಸಪ್ ಸಂಭಾಷಣೆಗಳು ಹಾಗೂ ಇನ್ನಿತರ ಡಿಜಿಟಲ್ ಪ್ರೂಫನ್ನು ನಾಶ ಮಾಡಿದ್ದಾನೆ. ಆದರೆ ಪಾಕಿಸ್ತಾನದಿಂದ ಬಂದ ಹಣದ ಮಾಹಿತಿಯನ್ನು ಟ್ರೇಸ್ ಮಾಡೋದಕ್ಕೆ ಯಾವ ಕಷ್ಟನೂ ಆಗಿಲ್ಲ. ಅವನ ವಿಚಾರಣೆ ಕೂಡ ನಡೀತಾ ಇದೆ. ಅದೇ ರಾಜಸ್ಥಾನದಿಂದ ಕಾಸಿಂ ಅನ್ನೋ ಇನ್ನೊಬ್ಬನನ್ನು ಬಂಧಿಸಲಾಗಿದೆ. ರಾಜಸ್ಥಾನದ ಮೇವತ್ನ ಡಿಗಿ ಏರಿಯಾದ ಈ ಕಾಸಿಂ ಪಾಕಿಸ್ತಾನದ ISIನಿಂದ ಬೇಹುಗಾರಿಕಾ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದ. ಇವನು ಪಾಕಿಸ್ತಾನದ ಏಜೆಂಟರಿಗೆ ಹಾಗೂ ಅವರಿಗಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಸಿಮ್ ಕಾರ್ಡ್ಗಳನ್ನು ಒದಗಿಸಿಕೊಡೋ ಕೆಲಸ ಮಾಡ್ತಾ ಇದ್ದ. ಸಾಕಷ್ಟು ಸಿಮ್ ಕಾರ್ಡ್ಗಳನ್ನು ಪಾಕಿಸ್ತಾನಕ್ಕೆ ಕೂಡ ಈ ಕಾಸಿಂ ಕಳುಹಿಸಿಕೊಟ್ಟಿದ್ದಾನೆ. ಈ ಮೂಲಕ ಭಾರತದ ಸಿಮ್ ಕಾರ್ಡ್ಗಳನ್ನು ಬಳಸಿ ಭಾರತೀಯ ಹೆಸರುಗಳಲ್ಲಿ ಇಲ್ಲಿನ ಪಾಕಿಸ್ತಾನದ ISI ಇಲ್ಲಿನ ಜನರನ್ನ ಟ್ರ್ಯಾಪ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಕಳೆದ 1 ವರ್ಷದಲ್ಲಿ 2 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾನೆ ಕಾಸಿಂ ಅನ್ನೋದು ಗೊತ್ತಾಗಿದೆ. ಹಾಗೆ ಪಾಕಿಸ್ತಾನದ ರೆಹಬಾರ್ ಇ ಮೇವತ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇವನು ಕಾಣಿಸ್ಕೊಂಡಿದ್ದಾನೆ. ಅಲ್ಲಿನ ಆಂಕರ್ ಪಾಕಿಸ್ತಾನದಲ್ಲಿ ಹೇಗನ್ನಿಸ್ತಾ ಇದೆ ಅಂತ ಕೇಳಿದರೆ ಈ ಕಾಸಿಂ ನನಗೆ ನನ್ನದೇ ಮನೆಗೆ ಬಂದ ಹಾಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಕೊತಾನೆ. ಪಾಕಿಸ್ತಾನದವರ ಪ್ರೀತಿಯ ಕಾರಣಕ್ಕೆ 3 ತಿಂಗಳಲ್ಲಿ 2ನೇ ಬಾರಿ ನಾನು ಪಾಕಿಸ್ತಾನಕ್ಕೆ ಬಂದಿದ್ದೀನಿ ಅಂತ ಕೂಡ ಈ ಕಾಸಿಮಲ್ಲಿ ಹೇಳ್ಕೊತಾನೆ. ಈಗ ಬಂಧಿತನಾಗಿರೋ ಕಾಸಿಂ
ಪಾಕಿಸ್ತಾನಕ್ಕೊಂದಷ್ಟು ಮಾಹಿತಿಯನ್ನು ರವಾನೆ ಮಾಡಿರೋದು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಂಭಾಷಣೆಗಳನ್ನು ಹಾಗೂ ವಾಟ್ಸಪ್ ಮೆಸೇಜ್ಗಳನ್ನು ಡಿಲೀಟ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಹಾಗೆ ಅವನ ತಮ್ಮ ಹಸೀನ್ ಅನ್ನೋನನ್ನು ಕೂಡ ದೆಹಲಿಯ ಪೊಲೀಸರು ಬಂಧಿಸಿದ್ದಾರೆ. ಅವನು ಕೂಡ ಪಾಕಿಸ್ತಾನದ ISIಗಾಗಿ ಕೆಲಸ ಮಾಡ್ತಾ ಇದ್ದ. ಅವನ ಮೇಲೆ ಸಾಕಷ್ಟು ದಿನಗಳಿಂದ ಕಣ್ಣಿಡಲಾಗಿತ್ತು. ಈಗ ಅವನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಹಾಗೆ ಉತ್ತರ ಪ್ರದೇಶದ ರಾಂಪುರದಿಂದ ಶಹಜಾದ್ ಅನ್ನೋ ವ್ಯಾಪಾರಿಯೊಬ್ಬನನ್ನು ಬಂಧಿಸಿದ್ದಾರೆ. ಜಲಂಧರ್ನಿಂದ ಮೊಹಮ್ಮದ್ ಮುರ್ತಾಜ್ ಅಲಿ ಅನ್ನೋನನ್ನು ಬಂಧಿಸಲಾಗಿದೆ. ಇವನು ಪಾಕಿಸ್ತಾನದ ISI ಜೊತೆ ಸಂಬಂಧ ಇಟ್ಟುಕೊಳ್ಳೋದಕ್ಕೆ, ನಿರಂತರವಾಗಿ ಅಲ್ಲಿಗೆ ಮಾಹಿತಿಯನ್ನು ಕಳುಹಿಸಿಕೊಡೋದಕ್ಕೆ ತನ್ನದೇ ಆದ ಮೊಬೈಲ್ ಅಪ್ಲಿಕೇಶನ್ ಒಂದನ್ನು ಡೆವಲಪ್ ಮಾಡಿದ್ದ ಮತ್ತು ಅದನ್ನೇ ಬಳಕೆ ಮಾಡ್ತಾ ಇದ್ದ ಅಂತ ಕೂಡ ಗೊತ್ತಾಗಿದೆ. ಇನ್ನು ಈಗ ಮಹಾರಾಷ್ಟ್ರದಿಂದ ರವೀಂದ್ರ ವರ್ಮಾ ಅನ್ನೋ 27 ವರ್ಷದ ಎಂಜಿನಿಯರ್ ಒಬ್ಬನನ್ನ ಮಹಾರಾಷ್ಟ್ರ ATS ತನ್ನ ವಶಕ್ಕೆ ತಗೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ. ಆನಂತರ ಅವನನ್ನು ಕೂಡ NIAಗೆ ಕೊಡ್ತಾರೆ. ಈ ರವೀಂದ್ರ ವರ್ಮಾ ಡಿಫೆನ್ಸ್ ಮೇಂಟೆನೆನ್ಸ್ ಕಂಪನಿಯೊಂದರಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದ ಇಂಜಿನಿಯರ್. ರಿಪೇರಿ ಮತ್ತು ಮೇಂಟೆನೆನ್ಸ್ ಮಾಡ್ತಾ ಇದ್ದ ಕಂಪನಿಯ ನೌಕರ ಇವನು. ಹೀಗಾಗಿ ಅವನಿಗೆ ಸಹಜವಾಗಿ ದಕ್ಷಿಣ ಮುಂಬೈನ ನ್ಯಾವಲ್ ಡಾಕ್ ಯಾರ್ಡ್ಗೆ ಪ್ರವೇಶ ಕೂಡ ಸಿಗ್ತಾ ಇತ್ತು. ಇವನನ್ನ ISI ಟ್ರ್ಯಾಪ್ ಮಾಡುತ್ತೆ. ಪಾಯಲ್ ಶರ್ಮಾ ಮತ್ತು ಇಸ್ಪ್ರೀತ್ ಅನ್ನೋ 2 ಹೆಣ್ಣು ಹೆಸರಿನ ಫೇಕ್ ಫೇಸ್ಬುಕ್ ಅಕೌಂಟ್ಗಳ ಮೂಲಕ ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಬಂತು. ಅದನ್ನು ಅವನು ಕೂಡ ಅಕ್ಸೆಪ್ಟ್ ಮಾಡ್ದ. ಆನಂತರ ಅವರು ನಂಬರ್ ಶೇರ್ ಮಾಡಿದ್ರು, ಮಾತುಕತೆಗಳು ಶುರು ಆದವು. ಅಲ್ಲಿಂದ ವಾಟ್ಸಪ್ ಕಾಲ್ ಶುರು ಆಯಿತು. ಗೆಳೆಯರೆ, ವಾಟ್ಸಪ್ ಕಾಲ್ ಅಂದ್ರೆ ಏನು ಅಂತ ನಿಮಗೆ ಅರ್ಥ ಆಗಿರಬೇಕು. ಸೇಮ್ ಮೋಡಸ್ ಆಪರಂಡಿನೇ. ವಾಟ್ಸಪ್ಪಲ್ಲಿ ಹುಡುಗಿಯ ಕಾಲ್ ಬರುತ್ತೆ, ರೋಮಾಂಚನದ ಮಾತುಗಳು ನಡೀತಾ ಹೋಗುತ್ತವೆ. ಆನಂತರ ಅಲ್ಲಿ ಮಾತಾಡ್ತಾ ಇದ್ದ ಹುಡುಗಿ ತನ್ನ ಉಡುಪುಗಳನ್ನು ಕಳಿಸ್ತಾ ಹೋಗ್ತಾಳೆ. ಇವನಿಗೂ ಅದನ್ನೇ ಮಾಡೋದಕ್ಕೆ ಹೇಳ್ತಾಳೆ. ಅದರ ವಿಡಿಯೋ ರೆಕಾರ್ಡ್ ಆಗುತ್ತೆ. ಆಮೇಲೆ ಅವನನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಕೂಡ ಅದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. फेसबुक जब से निकला है तब से मेरा बेटा ऐसे हो गया. बोलते अभी 1 साल से मेरा बेटा बोल रहा था मम्मी फेसबुक बंद कर देगा, मैं गंदी गंदी लड़की लोग है, मुझे पूरा शरीर दिखाते रहे. ಗೆಳೆಯರೆ, ಇಲ್ಲಿ ಬ್ಲಾಕ್ ಮೇಲ್ ಮಾಡಿದ್ರ ಹನಿ ಟ್ರ್ಯಾಪ್ ಆಯ್ತಾ ಅನ್ನೋದು ಮುಖ್ಯ ಅಲ್ಲ. ಅವನವರಿಗೆ ಏನೆಲ್ಲ ಕೊಟ್ಟ ಅನ್ನೋದು ಮುಖ್ಯ ಆಗುತ್ತೆ. ಈ ಇಂಜಿನಿಯರ್ ಮೂಲಕ ಭಾರತೀಯ ಸಬ್ಮರಿನ್ ಹಾಗೂ ನೌಕೆಗಳ ಪೊಸಿಷನ್, ಅವುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಡ್ರಾಯಿಂಗ್ಸನ್ನು ಪಾಕಿಸ್ತಾನಿ ಏಜೆಂಟರು ತರಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರವೀಂದ್ರನ ಬಗ್ಗೆ ಅನುಮಾನ ಶುರುವಾದ ಕೂಡಲೇ ಅವನ ಮೇಲೆ ನಿಗಾ ಇಡಲಾಯಿತು. ಅವನು ಪಾಕಿಸ್ತಾನಿ ಇಂಟೆಲಿಜೆನ್ಸ್ ಏಜೆನ್ಸಿಯ ಜೊತೆ ಟಚ್ಚಲ್ಲಿದ್ದಾನೆ ಅನ್ನೋದು ಗೊತ್ತಾದ ತಕ್ಷಣ ವಶಕ್ಕೆ ಪಡ್ಕೊಳ್ಳೋ ಕೆಲಸ ಕೂಡ ನಡೀತು. ಇಲ್ಲಿ ಪಾಕಿಸ್ತಾನದ ISPR ಆಪರೇಷನ್ಗಳ ಪೈಕಿ ಈ ಹನಿ ಟ್ರ್ಯಾಪ್ ಕೂಡ ಬಂತು. ಅದರಲ್ಲೂ ಈ ಪಾಯಲ್ ಶರ್ಮಾ ಅನ್ನೋ ಹೆಸರು ಭಾರತದ ಏಜೆನ್ಸಿಗಳಿಗೆ ಹೊಸ್ತಲ್ಲ. ಇದುವರೆಗೆ ಎಷ್ಟು ಪಾಕಿಸ್ತಾನಿ ಹನಿ ಟ್ರ್ಯಾಪ್ಗಳಾಗಿವೆಯೋ ಅದರಲ್ಲಿ ಬಹುಪಾಲು ಕೇಳಿಬಂದಿರೋದು ಇದೇ ಪಾಯಲ್ ಶರ್ಮಾ ಅನ್ನೋ ಹೆಸರೇ. ಗೆಳೆಯರೆ, ಸೇನೆಯ ಅಧಿಕಾರಿಗಳು, ಸಿಬ್ಬಂದಿ, ನಮ್ಮಲ್ಲಿನ ಆಯುಧ ತಯಾರಿಕಾ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು, ಕೆಳ ಹಂತದ ಸಿಬ್ಬಂದಿ ವರ್ಗ, ಹೀಗೆ ಯಾರನ್ನ ಸುಲಭವಾಗಿ ಟ್ರ್ಯಾಪ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಗಮನಿಸಿ ಅವರಿಗೆ ಪಾಕಿಸ್ತಾನ ಬಲೆ ಬೀಸುತ್ತೆ. ಇನ್ನು ಹನಿ ಮೂಲಕ ಪಾಕ್ ಬಲೆ ಬೀಸುತ್ತೆ ಅನ್ನೋದು ಗೊತ್ತಿಲ್ಲದ ವಿಷಯ ಅಲ್ಲ. ಇದು ಸೇನೆಯಲ್ಲಿ, ಡಿಫೆನ್ಸ್ಗೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಗೊತ್ತಿರೋದೆ. ಈ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸ ಕೂಡ ನಡೆದಿರುತ್ತೆ. ಆದರೂ ಮನುಷ್ಯನ ಬಲಹೀನತೆ ಅನ್ನೋದೊಂದಿರುತ್ತೆ ನೋಡಿ, ಅದು ಇಂಥ ಬಲೆಗಳಿಗೆ ಬೀಳೋ ಹಾಗೆ ಮಾಡುತ್ತೆ. ಆ ನಂತರ ಅವ್ರಿಗೆ ಅದರಿಂದ ಹೊರಗೆ ಬರೋದಕ್ಕೆ ಚಾನ್ಸೇ ಇರೋದಿಲ್ಲ ಅಂತೇನಲ್ಲ. ತಾವು ಟ್ರ್ಯಾಪ್ ಆಗ್ತಾ ಇದ್ದೀವಿ ಅನ್ನೋದು ಗೊತ್ತಾದ ಮೇಲೆ ಬ್ಲ್ಯಾಕ್ ಮೇಲ್ ಶುರುವಾದಾಗ ಅಥವಾ ಆ ಹನಿ ಕೇಳಬಾರದ ರಹಸ್ಯಗಳನ್ನು ಕೇಳೋದಕ್ಕೆ ಶುರು ಮಾಡಿದಾಗ ಇವರಿಗೊಂದು ಅನುಮಾನ ಬರಬೇಕು. ಅದು ಬರೋದಿಲ್ಲ ಅಂತಲ್ಲ, ಖಂಡಿತ ಅದು ಕೂಡ ಬರುತ್ತೆ. ಆದರೆ ಅಲ್ಲಿ ಮನುಷ್ಯ ಹೆದರೋದಕ್ಕೆ ಶುರುವಾಗ್ತಾನೆ. ಈ ವಿಷಯ ಹೊರಗೆ ಗೊತ್ತಾದರೆ ಈ ಭಯ ಅವನನ್ನು ಸುಲಭವಾಗಿ ಟ್ರ್ಯಾಪ್ಗೆ ಬೀಳೋ ಹಾಗೆ ಮಾಡುತ್ತೆ. ಆದರೆ ಹೀಗೆ ಮಾಡಬೇಕಾದ ಅಗತ್ಯ ಕೂಡ ಖಂಡಿತ ಇಲ್ಲ. ತನ್ನನ್ನು ಹೀಗೆ ಟ್ರ್ಯಾಪ್ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾದ ಕೂಡಲೇ ಅದನ್ನು ತನ್ನ ಮೇಲಧಿಕಾರಿಗಳಿಗೆ ತಕ್ಷಣ ತಿಳಿಸಿದರೆ ಅಲ್ಲೊಂದು ಪರಿಹಾರ ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅವರನ್ನೇ ಕೌಂಟರ್ ಟ್ರ್ಯಾಪ್ ಮಾಡೋ ಅವಕಾಶಗಳು ಅಲ್ಲಿರುತ್ತವೆ. ಆದರೆ ಈ ಕೆಳ ಹಂತದ ಸಿಬ್ಬಂದಿ ಮತ್ತು ಕೆಲ ಅಧಿಕಾರಿಗಳು ಕೂಡ ಈ ಮಾಹಿತಿಯನ್ನು ತಮ್ಮ ಹಿರಿಯ ಅಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಹಂಚ್ಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾರೆ, ಹೆದರ್ತಾರೆ. ಎಲ್ಲಿ ಮರ್ಯಾದೆ ಹೋಗುತ್ತೋ, ಎಲ್ಲಿ ತನಿಖೆ ಶುರು ಆಗುತ್ತೋ, ಎಲ್ಲಿ ತನ್ನ ಕೆಲಸಕ್ಕೆ ಕೂತು ಬರುತ್ತೋ ಅನ್ನೋ ಭಯ. ಹೀಗೆ ಹೆದರಿ ಪಾಕಿಸ್ತಾನಿ ಹನಿಗಳು ಹೇಳಿದ ಹಾಗೆ ಇವರು ಕೇಳ್ತಾ ಹೋದರೆ ಮುಂದೆ ಇವರು ಸಿಕ್ಕಿ ಬೀಳೋದಿಲ್ವಾ? ಖಂಡಿತ ಸಿಗ್ತಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಪಾಕಿಸ್ತಾನದಿಂದ ಬರುವ ಮೆಸೇಜುಗಳು, ಕಾಲುಗಳು ಪ್ರತಿಯೊಂದು ಕೂಡ ಒಂದು ಹಂತದವರೆಗೆ ಟ್ರ್ಯಾಕ್ ಆಗ್ತಾ ಇರ್ತವೆ. ಅದರಲ್ಲೂ ಅನುಮಾನ ಅನ್ನೋದು ಬಂದರೆ ಮುಗದೇ ಹೋಯ್ತು.
ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕೋ ಕೆಲಸ ನಡೆಯುತ್ತೆ. ಈ ಹಂತದಲ್ಲೇ ಮುಂಬೈನ ಇಂಜಿನಿಯರ್ ರವೀಂದ್ರ, ನಮ್ಮ ಬೆಂಗಳೂರಿನ BEL ಉದ್ಯೋಗಿ ಇಂಥವರೆಲ್ಲ ತನಿಖಾ ಏಜೆನ್ಸಿಗಳ ಬಲೆಗೆ ಬೀಳ್ತಾ ಇರೋದು. ಈಗ ರವೀಂದ್ರ ಕೂಡ ATS ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಅವನಿನ್ನೂ ಯಾವ್ಯಾವ ಮಾಹಿತಿಯನ್ನು ಪಾಕಿಸ್ತಾನದ ಜೊತೆ ಹಂಚಿಕೊಂಡಿದ್ದಾನೆ ಅನ್ನೋದು ವಿಚಾರಣೆಯ ನಂತರನೇ ಗೊತ್ತಾಗಬೇಕು. ಇದು ಗೆಳೆಯರೆ ಪಾಕಿಸ್ತಾನಿ ಸ್ಪೈ ನೆಟ್ವರ್ಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.